ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಲಭವಾಗಿ ಆಲೂಗಡ್ಡೆ ಕ್ಯಾರೆಟ್ ಉಪಯೋಗಿಸಿ ಬೋಂಡ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತವೆ. ನೀವು ಇದೇ ಥರ ಮನೆ ಟ್ರೈ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ. ಆಲೂಗಡ್ಡೆ ತೊಗೊಂಡ್ರಿ, 2 ಆಲೂಗಡ್ಡೆ ತುರಿದು ಹೆರ್ಮಣಿ ಇರ್ತೈತಲ್ರಿ, ಅದ್ರಲ್ಲಿ ತುರಿದು ಒಂದು 3-4 ಸಲ ಸ್ವಚ್ಛ ಕಿವಿಚಿ ತೊಳೆದು ನುರಿಯಾಗ ಹಿಂಡ್ಕೋಬೇಕ್ರಿ. ನೀರಿಲ್ದಂಗೆ ಹಿಂಡ್ಕೋಬೇಕ್ರಿ. ಒಂದು ದೊಡ್ಡ ಕ್ಯಾರೆಟ್ ತೊಗೊಳ್ರಿ, ಅದನ್ನು ತುರಿದು ಇಟ್ಕೊಳ್ಳೋಣ. 2 ಮೆಣಸಿನ್ಕಾಯಿ, ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಳ್ಳೋಣ. ಈಗ ಬೋಂಡ ಮಾಡೋದು ಹೇಗಂತ ನೋಡೋಣ. ಈಗ ಇದಕ್ಕೆ ಅಷ್ಟು ಪದಾರ್ಥ ಹಾಕ್ಯಂತೇನೆ ನೋಡ್ರಿ. ಈಗ ಇದಕ್ಕೆ ಉಪ್ಪು ಹಾಕ್ಯಂತ ನೋಡಿರಿ. ರುಚಿ ತಕ್ಕಷ್ಟು ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕ್ರಿ. ನಮ್ಮ ಮೆಣಸಿನ್ಕಾಯಿ 2 ಹಾಕ್ಯಂಡ್ರಿ. ಈಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಯಂತ ನೋಡಿರಿ. ಕ್ಯಾರೆಟು ಒಂದು ಸ್ವಲ್ಪ ಸ್ವೀಟ್ ಇರ್ತೈತಲ್ರಿ, ಹೀಗಾಗಿ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತೆ ರೀ. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ತೀನಿ ನೋಡಿರಿ. ಗರಂ ಮಸಾಲನೂ ಹಾಕ್ಯಬೋದು ರೀ, ಕೊತ್ತಂಬ್ರಿನೂ ಹಾಕ್ಯಬೋದು. ನಾ ಇಲ್ಲಿ ಗರಂ ಮಸಾಲ ಹಾಕಿಲ್ರಿ, ಕೊತ್ತಂಬ್ರಿ ಖಾಲಿ ಆಗಿತ್ತು, ಕೊತ್ತಂಬರಿ ಹಾಕಿದ್ದಿಲ್ಲ. ನೀವು ಕೊತ್ತಂಬ್ರಿನ ಹಾಕ್ಯಬೋದು ರೀ, ಟೇಸ್ಟ್ ಚಲೋ ಬರ್ತೈತೆ ರೀ. ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಹಾಕ್ಯಬೇಕ್ರಿ. ನೋಡಿರಿ, ಅದನ್ನು ಮಿಕ್ಸ್ ಮಾಡೀನಿ. ಈಗ ಬಜ್ಜಿ ಮಾಡ್ತೇವಲ್ರಿ, ಹಸಿ ಹಿಟ್ಟು ಹಾಕ್ಯಂತ ನೋಡಿರಿ. ಒಂದು 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಯಂತ ನೋಡಿರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತ ನೋಡಿರಿ. ಒಂದು ಸ್ವಲ್ಪ ಅಜ್ವಾನ ಕೈಲಿ ತಿಕ್ಕೊಂಡು ಹಾಕ್ಯಬೇಕ್ರಿ. ಈಗ ಒಂದು ಸ್ವಲ್ಪ ಅಜ್ವಾನ ಹಾಕ್ಯಂತ ನೋಡಿರಿ. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ಬೇಕ್ರಿ. ನೀರು ಹಾಕಬಾರ್ದು ರೀ, ಫಸ್ಟಿಗೆ ನೀರು ಹೊಡಿತಿರ್ತೈತೆ ಅದು. ಒಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿ ಹಿಂದೆ ನೋಡಿ ನೀರು ಬೇಕಂದ್ರೆ ಹಾಕ್ಯಬೋದು ರೀ. ಈಗ ನೋಡಿರಿ, ಸವಾನ್ಯಾಗ ಮಿಕ್ಸ್ ಮಾಡೀನಿ. ಒಂದು ಸ್ವಲ್ಪ ನೀರು ಚೆಲ್ಬಿಡ್ಬೇಕಂತ ನೋಡಿರಿ. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡ್ಬೇಕ್ರಿ. ನಮಗೆ ಎಷ್ಟು ಹದ ಬೇಕು ನೋಡಿ ಅಷ್ಟು ನೀರು ಹಾಕ್ಯಂಡು ಸ್ವಲ್ಪ ನೀರು ಹಾಕ್ಯಂಡು ಕಲಸ್ಕೊಬೇಕ್ರಿ. ನೋಡಿರಿ, ಈಗೆಲ್ಲ ಮಿಕ್ಸ್ ಮಾಡೀನಿ. ಈಗ ಒಂದು ಸ್ವಲ್ಪ ಸೋಡಾ ಹಾಕ್ಯಂತ ನೋಡಿರಿ. ಈಗ ಅದ್ರ ಮ್ಯಾಗ ಒಂದು ಹನಿ ನೀರು ಹಾಕ್ಯಂತೇನೆ ರೀ. ಈಗ ಇದನ್ನು ಮತ್ತೊಮ್ಮೆ ಸವಾನ್ಯಾಗ ಮಿಕ್ಸ್ ಮಾಡ್ಕೊತೇನೆ ರೀ. ನೋಡಿರಿ, ಹಿಟ್ಟು ರೆಡಿ ಆಗೈತಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ತಟ್ಟಿ ಒಡಿಯಾದ್ರೆ ಬಿಡ್ಬೋದು ರೀ. ಹಿಂಗೆ ತಟ್ಟಿ ಹಿಂಗೆ ಒಡಿಯಾದ್ರೆ ಬಿಡ್ಬೋದು ರೀ, ಮಸ್ತ್ ಬರ್ತಾವೆ. ಎಲ್ಲಪ್ಪ ನಾವು ಬೇಡ ಅಂದ್ರೆ ಹಿಂಗೆ ಬೋಂಡ ಬಿಡ್ಬೋದು ರೀ. ಈ ಥರ ಬೋಂಡ ಬಿಡ್ಬೋದು, ಮಸ್ತ್ ಅಂದ್ರೆ ಮಸ್ತ್ ಆಕ್ಕವ್ರಿ. ಈಗ ಎಣ್ಣೆ ಕಾದೈತ್ರಿ, ಬೋಂಡ ಬಿಡೋದು ಹೇಗಂತ ನೋಡೋಣ. ನೋಡಿರಿ, ಈಗ ಎಣ್ಣೆ ಕಾದೈತಿ. ಒಂದೊಂದು ಬಜ್ಜಿ ಬಿಡ್ತಾವಲ್ರಿ, ಆ ಥರ ಬಿಡ್ತಾನೆ ನೋಡಿರಿ. ನಾವು ಸಣ್ಣ ಬೇಕಂದ್ರೆ ಸಣ್ಣ ಬಿಡ್ಬೋದು ರೀ, ದೊಡ್ಡ ಬೇಕಂದ್ರೆ ದೊಡ್ಡ ಬಿಡ್ಬೋದು. ಮಕ್ಳಿಗೆ ಕೈ ಆಡಬಾರ್ದು. ಒಂದು ಸ್ವಲ್ಪ ಕೆಂಪಗಾಗಿಂದ ಕೈ ಆಡ್ಬೇಕು. ನೋಡ್ರಿ, ಒಂದು ಸ್ವಲ್ಪ ಕೆಂಪು ಕಲರ್ ಆಗ್ಯಾವು. ಈಗ ಒಂದು ಸ್ವಲ್ಪ ಕೈ ಆಡ್ಕೊಂತ ನೋಡಿರಿ. ಹಿಂಗೆ ಒಂದು ಸ್ವಲ್ಪ ಕೈ ಆಡಿದ್ರೆ ಸುತ್ತಿ ಬೇಯ್ತೀವಿ. ಈ ಥರ ಅಂದ ಬಡ್ಸ್ಕೊಂಡು ಉಣ್ಣಾಕೂ ಮಸ್ತ್ ಆಕ್ಕವ ನೋಡ್ರಿ. ಈ ಥರ ಮಾಡ್ಕೊಂಡ್ಬಿಟ್ರೆ
ಅಂದಾಗ ಉಣ್ಣಕ್ಕೂ ಮಸ್ತ್ ಆಕವು. ಮಂಡಕ್ಕಿಯಾಗ ತಿನ್ಬೋದು ರೀ. ಸಾಯಂಕಾಲ ಮಂಡಕ್ಕಿ ಮಾಡಿರ್ತಾವಲ್ರಿ, ಮಂಡಕ್ಕಿ ಚುಮ್ಮರಿ ಅಂತಾರಲ್ರಿ, ಆ ಥರ ಮಾಡಿರ್ತಾವಲ್ಲ, ಅದ್ರ ತಿನ್ನಕ್ಕೂ ಮಸ್ತ್ ಆಕವು. ಅಂದಾಗ ಉಣ್ಣಕ್ಕೂ ಮಸ್ತ್ ಆಕವು ನೋಡ್ರಿ. ಅಷ್ಟು ಟೇಸ್ಟ್ ಇರ್ತವೆ ನೋಡ್ರಿ. ಇವು ಕೆಂಪಗೆ ಬೆಂದವು. ಈಗ ತೆಗಿತೀವಿ ನೋಡ್ರಿ. ಈ ಥರ ಕೆಂಪಗೆ ಬೇಯಿಸ್ಬೇಕ್ರಿ. ಮಸ್ತ್ ಅಂದ್ರೆ ಮಸ್ತ್ ಬಂದವು. ಈಗ ಇದೇ ಥರ ಓಸು ರೆಡಿ ಮಾಡ್ಕೊಂಡು ತೋರಿಸ್ತೇನೆ ರೀ ನೋಡ್ರಿ. ರೆಡಿ ಆದವು. ಮಸ್ತ್ ಅಂದ್ರೆ ಮಸ್ತ್ ಆಗ್ಯವು. ಕುರು ಅಂತ ನೋಡ್ರಿ. ತಿಂದು ನೋಡಿದ್ರೆ ಕುರು ಅಂತ ಅಷ್ಟು ಮಸ್ತ್ ಆಗ್ಯವು. ಸೌಂಡ್ ಕೇಳ್ಬೋದು ರೀ ನಿಮಗೆ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದವು. ಕುರು ಅಂತವು. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ನಾವು ಪದೇ ಮಾಡ್ತಿರ್ತೇವೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.